तिरगुल में मूर्ति स्थापना के लिए गए नंदू गड़गी को पुलिस ने किया गिरफ्तार। सियासी रसूख के इस्तेमाल का लोगों का आरोप। विजयपुर के तिड़गुंड से इस वक्त एक अहम खबर सामने आ रही है, जहां मूर्ति स्थापना के सिलसिले में गए नंदू गड़ागी को पुलिस डिपार्टमेंट की तरफ से गिरफ्तार किए जाने की बात सामने आ रही है। इस गिरफ्तारी के बाद इलाके में इसको लेकर चर्चा तेज हो गई है। वहीं कुछ लोगों का कहना है कि नंदू गड़ागी को सियासी नेता अपने रसूख का गलत इस्तेमाल करते हुए जानबूझकर फंसा रहे हैं। लोगों का सवाल है कि आखिर नंदू गड़ागी को किस वजह से गिरफ्तार किया गया और इस पूरे मामले के पीछे असल वजह क्या है। फिलहाल इस मामले में पुलिस की तरफ से गिरफ्तारी की वजह और पूरी कानूनी कार्रवाई को लेकर आधिकारिक तौर पर क्या जानकारी सामने आती है, इसका इंतजार है। वहीं दूसरी तरफ नंदू गड़ागी के समर्थकों और स्थानीय लोगों की तरफ से भी इस कार्रवाई को लेकर सवाल उठाए जा रहे हैं। ಪೊಲೀಸ್ ಸ್ಟೇಷನ್ ಕೋರ್ಟಿಗೆ ಎಲ್ಲರೂ ಹಿಂಗ್ ಮಾಡ್ರಿ. ಇದು ಇನ್ನ 24 ತಾಸು ಇರ್ಬೇಕಂತ ಜನರಿಗೆ ಎಲ್ಲ ಹಳ್ಳಿ ಸಂದೇಶ ಕೊಡ್ರಿ. ಒಂದು ಸಂದೇಶ ಹೋಗಲಿ ಎಲ್ಲರಿಗೆ. ಸುಮ್ಮನೆ ಕೆಲಸ ಸಾಮಾನ್ಯ ಜನ ಜನರಿಗೆ ಎಷ್ಟು ಕೂತ್ರ ಅಷ್ಟು ಕೆಲಸ ಆಗುತ್ತೆ. ಎಲ್ಲರೂ ಕೆಲಸ ಇಲ್ಲ, ಇಷ್ಟು ಮಂದಿ ಕೆಲಸ ಇಲ್ಲ. ಅದು ಶಾಪದ ಒಂದು ಶಾಪರೇ. ಸಾಮಾನ್ಯ ಜನರಿಗೆ ಏನಂತಲ್ಲ ಒಳ ಬರ್ರಿ ಕೋರ್ಟ್ ಶಾಪರೇ. ಪೊಲೀಸ್ ಸ್ಟೇಷನ್ ಮತ್ತು ಕೋರ್ಟ್ ಯಾವ ಗ್ರಾಮಲ್ಲಲ್ರಿ ಅವ್ ನೆಮ್ಮದಿನ ಜೀವನ ಮಾಡ್ತಾನ್ರಿ. ಅದು ಇರ್ಲಾರ ನಾವ್ ಏನೈತಲ್ರಿ ಅವ ಏನ ಶಾಪಗ್ರಸ್ತನ ಅವೆಲ್ಲ ಇಟ್ಕೊಂಡು ಅಡ್ಡಾಡ ಪೊಲೀಸ್ ಸ್ಟೇಷನ್ ಕೋರ್ಟ್ ಕಚೇರಿ ಅಡ್ಡಾಡ್ತಾನಲ್ರಿ ಶಾಪಗ್ರಸ್ತ ವ್ಯಕ್ತಿ ನಾವು ರಿಕ್ವೆಸ್ಟ್ ಮಾಡ್ತಾರೆ ಸರ್. ಇಲ್ಲೇ ನಾವು ನಾವು ಮಾಡ್ತೀವಿ. ಪದೇ ಪದೇ ನಮಗೂ ಬಯಸ್ಕೊಳ್ಳೋ ನಾವು ಬಯಸ್ಕೊಳ್ಳೋ ಒಂದು 5 ನಿಮಿಷ ವೇಟ್ ಮಾಡಿ. ನಮ್ಮ ಮನಿ ಬಂದಾರಲ್ರಿ ಅದು ಹಿಂಗ್ ಮಾಡ್ರಿ ಎಲ್ಲರೂ. ಅವರು ಇನ್ನ 2-3 ತಾಸು ಅವ್ರು 24 ತಾಸು ಅಂತ ಎಲ್ಲರೂ ನಿಮ್ಮ ಎಲ್ಲ ಏನೆಲ್ಲ ಹಳ್ಳಿಗಳಲ್ಲ ಗ್ರಾಮೀಣದವ್ರು ಎಲ್ಲರೂ ನಿಮ್ಮ ಎಲ್ಲರೂ ಕರೆಸ್ರಿ. ಒಂದು ದೊಡ್ಡ ಒಂದು ಇದು ತೊಗೊಂಬರ್ರಿ. ಏನೋ ಅದು ಯಾರಿಗಿದ್ದು ಹಾಕಿ ಆಗ್ಲಾರ್ದಂಗೆ ಹೋರಾಟ ಮಾಡಿರಿ. ಶಾಂತಿ ಹೋರಾಟ ಮಾಡಿರಿ ಅಂದ್ರೆ ಗೊತ್ತಾಗಲಿ ಜನರಿಗೆ, ಎಲ್ಲರಿಗೂ ಸಂದೇಶ ಹೋಗ್ಬೇಕಿದ್ದು. ನಮ್ಮ ಸಮಾಜಕ್ಕೆ ಎಷ್ಟು ಅನ್ಯಾಯ ಆಗತ್ತೆ ಎಲ್ಲರಿಗೂ ಗೊತ್ತಾಗ. ಇದನ್ನು ಸ್ವತಃ ನರೇಂದ್ರ ಮೋದಿ ಅವರು ತಮ್ಮ ಬ್ರದರ್ಗೆ ಕಳಿಸ್ತೀವಿ. ತೆರೆಗೆಟ್ಟು ಕಳಿಸ್ಲಿಕ್ಕೆ ನನ್ನ ಹೆಸರು ಪರಿಶ್ರಮ ಅಲ್ಲ, ಅದು ಹೇಳ್ತೀನಿ. ಯಾಕಂದ್ರೆ ಅವರು ಈ ಸ್ಟೇಟ್ ಇದ್ದದಲ್ಲ, ನೀವು ಮಾಡಿರಿ. ಅದು ಈ ಕೆಲಸ ಇಲ್ಲ. ಸುಮ್ಮನೆ ಇದು ಬಂದು ಕುಂತ್ರಿ 2 ತಾಸು ಕುಂತೀವಿ 3 ತಾಸು ಕುಂತೀವಿ. ಆಗ್ಬೇಕಾಗಿತ್ತಲ್ಲ ಈ ಪೇಷಂಟ್ದಾಗ ಮುಂದೆ ಮಾಡಿ ಅದನ್ನ ಉದ್ದೇಶಕ್ಕಾಗಿ 24 ತಾಸು ನೀವು ಇಲ್ಲಿ ಕುತ್ಕೋರಿ. 24 ತಾಸು ಐತೆ ಅದು ಪ್ರಿಸನ್ ಒಳಗೆ ಅರೆಸ್ಟ್ ಮಾಡಿರಪ್ಪ ಅಂತ 24 ತಾಸು ಐತಿ. 24 ತಾಸಿನೊಳಗೆ ಏನೈತಲ್ಲ ತೊಂದರೆ ಆಗುತ್ತೆ. 4 ತಾಸಿನಾಗ ಏನು ಮಾಡಿಲ್ಲ ಕುತ್ಕೊಂಡ್ಬಿಡ್ರಿ. 24 ತಾಸು ಅಂದ್ರೆ ಆಗಬಾರ್ದು. ಇವ್ರಿಗೂ ಅಲ್ಲಿ ಹೋದ್ರೂ ತೊಂದರೆ ಆಗ್ತದೆ ಅನ್ಕೊಳಕ್ಕೆ ನಾವು ಇದು ಮಾಡ್ತೀವಿ ಸರ್. ಅಲ್ಲಿ ತೊಂದರೆ ಬಿಡ್ರಿ ಅವ್ರು ಅಲ್ರಿ. ಅಲ್ಲಿ ಹೋದ್ರೆ ಆಯ್ತಂದ್ರೆ ಆಗುತ್ತೆ. ಆತಲ್ರಿ ಮುಂದೆ ಹೋದ್ರೆ ಆದಂತ ಪ್ರಿವೆಂಟಿವ್ ಅರೆಸ್ಟ್ ಅಂದ್ರೆ ಏನು ಮಾಡ್ತಾರೆ ಲೀಡರ್ ಇರ್ತಾರಲ್ಲ, ಆ ಲೀಡರ್ ಇದ್ರೆ ಒಂದು ನೋಡ್ರಿ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಂದ್ಯಾಳ PU ಗ್ರಾಮದಲ್ಲಿ ಈ ಮೊದಲೇ 2009 ಮತ್ತು 10ನೇ ಸಾಲಿನಲ್ಲಿ ನಿರ್ಮಾಣವಾದಂಥ ಶ್ರೀ ಗಾನಶ್ರೀ ಸರ್ಕಲ್ ಅನ್ನ ನಮ್ಮ ಗಾಣಿಗ ಬಂಧುಗಳು ಅದನ್ನ ಏನಾಗ್ತಾ ಇತ್ತು, ಶಿಥಿಲಗೊಳ್ತಾ ಇತ್ತು. ಅದನ್ನ ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಏನ್ ಮಾಡಿದ್ರು, ಅದನ್ನ ತೆಗೆದು ಹೊಸದನ್ನ ನಿರ್ಮಾಣ ಮಾಡ್ಬೇಕಂತ ಕೇಸಿಂದ ಏನು ಹಳೆದನ್ನ ಅಭಿವೃದ್ಧಿಪಡಿಸ್ಬೇಕಂತ ಕೇಸಿಂದ ಏನು ಮನೆಗೆ ಪಟ್ಟಿ ಎತ್ತಿ ಕೇಸಿಂದ ದೇಣಿಗೆಯನ್ನು ಪಡೆದುಕೊಂಡು ಅಭಿವೃದ್ಧಿ ಪಡಿಸ್ಬೇಕಂತ ಕೇಸಿಂದ ಮುಂದಾಗಿದ್ದು ಈಗ ನೈಜ ಘಟನೆ. ಆದ್ರೆ ಇಲ್ಲಿ ವಾತಾವರಣ ನೋಡಿದ್ರಪ್ಪ ಅಂತಂದ್ರೆ ಈಗ ನಾನು ನೋಡಿರುವಂತ ರೀತಿಯಲ್ಲಿ ಆಗ್ಬೇಕಪ್ಪ ಅಂತಂದ್ರೆ ಹೊಸದ ನಿರ್ಮಾಣ ಮಾಡ್ತಾ ಇದಾರಂತೆ ಕೇಸಿಂದ ಸ್ಥಳೀಯ ಅಧಿಕಾರಿಗಳು ಮತ್ತು ಸ್ಥಳೀಯ ಶಾಸಕರಾದಂತ ಶಿವಾನಂದ ಪಾಟೀಲ್ ಅವರು ಹೇಳಿಕೆ ನೀಡಿದ್ದಾರೆ. ಹೇಳಿಕೆ ನೀಡುವವರಲ್ಲಿ ಅವರು ಹೇಳಿದ್ರು ಏನಂತ, ಸುಪ್ರೀಂ ಕೋರ್ಟ್ ಆದೇಶ ಇದೆ ಅಂತ ಕೇಸಿಂದ. ಮಾನ್ಯ ಶಾಸಕರೇ, ನಾನು ನಿಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಂತೀನಿ. 2013ರಲ್ಲಿ ಏನು ಒಂದು ಸುಪ್ರೀಂ ಕೋರ್ಟ್ ಆದೇಶ ಆಗೈತಲ್ಲ, ಆ ಆದೇಶವನ್ನು ಸನ್ಮಾನ್ಯ ಶ್ರೀ
ಶಿವಾನಂದ ಪಾಟೀಲ್ ಅವರು ದಯವಿಟ್ಟು ಒಂದು ಓದಿ ಅದನ್ನ ತಿಳಿದುಕೊಂಡು ಆ ನಂತರ ಮಾತನಾಡ್ಬೇಕಂತೇಳಿ ಕೇಸಿಂದ ವಿನಂತಿಯನ್ನು ಮಾಡ್ಕೊತೀನಿ. ಅದೇ ರೀತಿಯಾಗಿ ಇನ್ನೊಂದು ತಮ್ಮ ಗಮನಕ್ಕೆ ತರಬೇಕಪ್ಪ ಅಂತಂದ್ರೆ ನಿಮ್ಮ ಮತಕ್ಷೇತ್ರದ ಒಂದು ನಂದಿಹಾಳ ಗ್ರಾಮ ಏನೈತಲ್ಲ, ನೀವು ಸಾಕಷ್ಟು ಸಲ ಅಲ್ಲಿ ಹೋಗಿದ್ದೀರಿ, ಆದ್ರೆ ನಿಮ್ಮ ಕಣ್ಣಿಗೆ ಸರ್ಕಲ್ ಕಣ್ಣಿಗೆ ಬಿದ್ದಿಲ್ಲ ಅಂತ ಹೇಳಿದ್ರಿ. ಆಯ್ತು, ಓಕೆ, ಅದನ್ನು ಮರೆಮಾಚುವಂತ ಕೆಲಸ ನೀವು ಮಾಡಿದ್ರಿ. ಯಾಕಪ್ಪ ಅಂದ್ರೆ ನಾನು ನೋಡಿದಿನಪ್ಪ ಅಂತಂದ್ರೆ ನನ್ನ ಮೇಲೆ ಬರ್ತಾ ಅದನ್ನ ಈ ಹಿಂದನ ನೋಡಿದ್ನಂತೆ ಕೇಸಿಂದ ನಾವು ಒಪ್ಕೊಂಡಪ್ಪ ಅಂತಂದ್ರೆ ಅದಕ್ಕೆ ಯಾಕೆ ಅಬ್ಜೆಕ್ಷನ್ ಮಾಡ್ತಿದ್ರಿ ಅಂತ ಕೇಸಿಂದ ಮ್ಯಾಗ್ನವ್ರು ನಿಮ್ಮನ್ನ ಕೇಳ್ತಾರ ಅನ್ನೋ ಒಂದು ಉದ್ದೇಶದಿಂದ ಏನ್ ಮಾಡಕತ್ತೀರಿ ನೀವು ಅದನ್ನ ನಾನು ನೋಡಿಲ್ಲ ಅಂತ ಕೇಸಿಂದ ಮರಿಮಾಚುವಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ. ಮಾಡಿ ಅದರಿಂದ ನಮಗೇನು ತೊಂದರೆ ಇಲ್ಲ. ಮುಂದಿನ ದಿನಮಾನಗಳಲ್ಲಿ ಇದರ ಪ್ರತ್ಯುತ್ತರವಾಗಿ ನಮ್ಮ ಸಮಾಜವು ನಿಮಗೆ ತಕ್ಕ ಪಾಠವನ್ನ ಕಲಿಸುತ್ತೆ. ಆ ಪಾಠವನ್ನ ಯಾವ ರೀತಿ ಕಲಿಸ್ಬೇಕಂತೇಳಿ ಈಗಾಗಲೇ ನಮ್ಮ ಗಾಣಿಗ ಸಮಾಜದ ಎಲ್ಲಾ ಬಂಧುಗಳು ಸಹಿತ ಈಗ ತಯಾರಿ ನಡೆಸಿಕೊಂಡಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಇವತ್ತೇನು ನಂದ್ಯಾಳ ಗ್ರಾಮದಲ್ಲಿ ನಡೀತಿರುವಂತ ಒಂದು ಶಾಂತಿಯುತವಾದಂತ ಹೋರಾಟವನ್ನ ಉಗ್ರ ರೂಪಕ್ಕೆ ತರುವಂತವನ್ನ ಪ್ರಯತ್ನವನ್ನ ನೀವು ಮಾಡ್ತಾ ಇದ್ದೀರಿ. ಆ ಉಗ್ರ ರೂಪ ಗಾಣಿಗರ ಮಲ್ಲಿಗೆದರೆ ನಂದಿ ಎದ್ರೆ ಗೂಳಿ, ಎದ್ದು ಗೂಳಿ ಯಾವತ್ತೂ ಸುಮ್ಮನೆ ಇರಂಗಿಲ್ಲ. ಒಂದಲ್ಲ ಒಂದ್ಸಲ ಒಬ್ಬರಿಗಾದ್ರೂ ಗುಮ್ಮುತ್ತೆ. ಬಹಳ ಎಚ್ಚರಿಕೆಯಿಂದ ಇರಿ ಅಂತೇಳಿ ಈ ಮೂಲಕ ತಮಗೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದೀನಿ. ದಯವಿಟ್ಟು 2009 ಮತ್ತು 10ನೇ ಸಾಲಿನಲ್ಲಿ ನಿರ್ಮಾಣವಾದಂತಹ ಗಾಣಿಗ ಸರ್ಕಲ್ ಅನ್ನ ಅಭಿವೃದ್ಧಿಪಡಿಸಲು ಅನುಮತಿ ಮಾಡಿಕೊಡ್ಬೇಕಂತೇಳಿ ಕೇಸಿಂದ ಈ ಎಲ್ಲಾ ನಮ್ಮ ಸ್ಥಳೀಯ ಅಧಿಕಾರಿಗಳನ್ನ ಮತ್ತು ಪೊಲೀಸ್ ಇಲಾಖೆಯವರನ್ನ ವಿನಂತಿಯನ್ನ ಮಾಡ್ಕೊಂತೀನಿ. ಯಾಕಪ್ಪ ಅಂತಂದ್ರೆ ಯಾವುದೇ ಅಧಿಕಾರಿಗಳನ್ನಾತು ಒಂದು ಇಲಾಖೆಯನ್ನಾತು ದೂಷಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇಲ್ಲ. ಇವತ್ತು 27/8/2026 ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5ರವರೆಗೆ ಒಂದು ಮೌನ ಸತ್ಯಾಗ್ರಹ ಮಾಡ್ಬೇಕಂತ ಕೇಸಿಂದ ಗ್ರಾಮದ ಎಲ್ಲಾ ಹಿರಿಯರು ಮತ್ತು ಯುವಕರು, ಮಹಿಳೆಯರು, ಮುಖಂಡರು ಆಯೋಜಿಸಿದ್ರು. ಆ ಪ್ರತಿಭಟನೆಯನ್ನ ಮೌನ ಪ್ರತಿಭಟನೆಯನ್ನ ಉಗ್ರ ರೂಪಕ್ಕೆ ಒಂದು ಪರಿವರ್ತನೆ ಮಾಡುವಂತ ಕೆಲಸವನ್ನ ತಾವು ಮಾಡ್ತಾ ಇದ್ದೀರಿ. ಇವತ್ತು ಮಾಡ್ರಿ, ಅದು ಮುಂದಿನ ದಿನಮಾನಗಳಲ್ಲಿ ಅದಕ್ಕೆ ಪ್ರತ್ಯುತ್ತರವಾಗಿ ನಾವು ನೀಡ್ತೀವಿ. ದಯವಿಟ್ಟು ಇನ್ನೊಂದ್ಸಲ ನಾವು ವಿನಂತಿಯನ್ನ ಮಾಡ್ಕೋತೀನಿ. ಎಲ್ಲಾ ಅಧಿಕಾರಿಗಳಿಗಾಯ್ತು ಮತ್ತು ಒಳ್ಳೆ ಸ್ಥಳೀಯ ಶಾಸಕರಿಗಾಯ್ತು ಸುಪ್ರೀಂ ಕೋರ್ಟ್ ಆದೇಶ 2013ರಲ್ಲಿ ಬಂದಿರುವಂತ ಆದೇಶವನ್ನ ದಯವಿಟ್ಟು ತಿಳಿದುಕೊಂಡು ಓದಿಕೊಂಡು ಅದರಲ್ಲಿರುವಂತ ವಿಷಯಗಳನ್ನ ಅರ್ಥ ಮಾಡಿಕೊಂಡು ಮುಂದಿನ ದಿನಮಾನಗಳಲ್ಲಿ ಒಂದು ಹೇಳಿಕೆಯನ್ನು ಕೊಡಿ ಅಂತ ಕೇಸಿಂದ ನನ್ನ ಎರಡು ಮಾತುಗಳು ಮುಗಿಸ್ತೀನಿ. ಧನ್ಯವಾದಗಳು. ಇಲ್ಲಿ ತಿಡ್ಗುಂದಿ ಪೊಲೀಸ್ ಠಾಣೆಗೆ ಬಂದಿದೆ ಯಾಕಪ್ಪ ಅಂತಂದ್ರೆ ನಮ್ಮ ಬಿಜಾಪುರದ ಮುಖಂಡರಾದಂತ ಸುವರ್ಣ ಕರ್ನಾಟಕ ಗಾಣಿಗ ಮಹಾಸಭಾದ ಯುವ ಘಟಕದ ರಾಜ್ಯ ಅಧ್ಯಕ್ಷರಾದಂತ ಶ್ರೀಯುತ ನಂದು ಅಣ್ಣ ಗಡಿಗೆ ಅವರನ್ನ ಏನೈತಲ್ಲ ಬೆಳಿಗ್ಗೆ 8 ಗಂಟೆಗೆನೆ ಪೊಲೀಸ್ ಸಿಬ್ಬಂದಿಯವರು ಕರೆದುಕೊಂಡು ಬಂದ ಕೇಸಿಂದ ತಿಡ್ಗುಂಡಿ ಪೊಲೀಸ್ ಠಾಣೆಯಲ್ಲಿ ಇಟ್ಕೊಂಡಿದ್ದ ಸಂಬಂಧ ನಾವೇನೈತಲ್ಲ ತಿಡ್ಗುಂಡಿ ಪೊಲೀಸ್ ಠಾಣೆಗೆ ಸ್ಥಳೀಯ ಅಧಿಕಾರಿಗಳನ್ನ ಮತ್ತು ಪೊಲೀಸ್ ಸಿಬ್ಬಂದಿಯವ್ರನ್ನ ರಿಕ್ವೆಸ್ಟ್ ಮಾಡೋ ಸಲುವಾಗಿ ನಾವೇನೈತಲ್ಲ ಇಲ್ಲಿಗೆ ಬಂದಿದೀವಿ. ಅವ್ರು ಹೇಳ್ತಾ ಇದಾರೆ 24 ತಾಸು ಅವ್ರು ಕಾಲಾವಧಿ ಇರ್ತೈತಿ, ಅಲ್ಲಿವರೆಗೂ ಬಿಡಕ್ಕಾಗಲ್ಲ ಅಂತ ಹೇಳಿದ್ರು. ಆಯ್ತು, 24 ತಾಸುವರೆಗೂ ನಾವು ಸಹಿತ ಏನೈತಲ್ಲ ಇದೇ ಪೊಲೀಸ್ ಸ್ಟೇಷನ್ ಮುಂದೆ ಸಹಿತ ನಾವು ಕೂತ್ಕೊಳ್ಳಕ್ ರೆಡಿ ಇದೀವಿ. ಯಾಕಪ್ಪ ಅಂತಂದ್ರೆ 24 ತಾಸೊಳಗೆ ಈಗ ಸಮಯ 4 ಗಂಟೆ ಆಯ್ತು. ಬೆಳಗ್ಗೆ 8 ಗಂಟೆಗೆ ಕರೆದುಕೊಂಡು ಬಂದಿದ್ದಾರೆ. ಸಂಜೆ 4 ಗಂಟೆ ಆದ್ರೂ ಸಹಿತ ಅವರು ಒಬ್ರು ಹಾರ್ಟ್ ಪೇಷಂಟ್ ಇರುವಂತ ಒಬ್ಬ ವ್ಯಕ್ತಿ, ಅವ್ರಿಗೆ ಇವತ್ತಾದ್ರೂ ಸಹಿತ ಯಾವುದೇ ರೀತಿ ಟ್ಯಾಬ್ಲೆಟ್ ತಗೊಂಡಿಲ್ಲ. ಮುಂದೆ ಏನಾದರೂ ಅವರ ಆರೋಗ್ಯದಲ್ಲಿ ಆಯ್ತು ಇನ್ನಿತರ ಏನೇ ಹೆಚ್ಚು ಕಡಿಮೆ ಘಟನೆಗಳೇ ಆದ್ರಪ್ಪ ಅಂತಂದ್ರೆ ಇದಕ್ಕೆ ಮೂಲ ಹೊಣೆಗಾರ ಪೊಲೀಸ್ ಇಲಾಖೆ ಆಗತ್ತೆ. ದಯವಿಟ್ಟು ಪೊಲೀಸ್ ಇಲಾಖೆಯವರು ಇದನ್ನ ಮನದಟ್ಟ ಮಾಡಿಕೊಂಡು ಮುಂದಿನ ಕ್ರಮವನ್ನ ಕೈಗೊಳ್ಳಬೇಕಂತೇಳಿ ವಿನಂತಿಯನ್ನ ಮಾಡ್ಕೋತೀನಿ. ದಯವಿಟ್ಟು ನಂದು ಅಣ್ಣ ಗಡಿಗೆ ಅವರನ್ನ ಈ ಕೂಡಲೇ ಬಿಡುಗಡೆಯನ್ನ ಮಾಡ್ಬೇಕಂತೇಳಿ ವಿನಂತಿ ಮಾಡ್ಕೊಂತೀನಿ. ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ ಅಥವಾ ಏನು? ಅರೆಸ್ಟ್ ಈಗೇನೈತಲ್ಲ ಈ ಪ್ರತಿಭಟನೆ ನಡೀಬಾರ್ದನ್ನೋ ಒಂದು ಕಾರಣಕ್ಕೋಸ್ಕರ ಮತ್ತು ಯಾವುದೇ ರೀತಿ ಅಚಾತುರ್ಯ ಘಟನೆಗಳು ನಡೀಬಾರ್ದನ್ನೋ ಕಾರಣಕ್ಕೋಸ್ಕರ ನಾವೇನೈತಲ್ಲ ಕರ್ಕೊಂಬಂದು ಇಟ್ಕೊಂಡಿವಿ. ಅದಕ್ಕೋಸ್ಕರ 24 ತಾಸು ಟೈಮ್ ಇರ್ತೈತಿ. ನಾವು ಅಲ್ಲಿ ಮಟ್ಟ ಬಿಡಕ್ಕಾಗಲ್ಲ. ಅದ್ರೊಳಗೆ ನೀವು ಸಹಿತ ಬಿಡುವಂತದ್ದು ಮೇಲಿನ ಅಧಿಕಾರಿಗಳು ಆದೇಶ ಮಾಡಿದ್ರೆ ಅದ್ರೊಳಗೆ ಬಿಡ್ತೀವಿ ಅಂತ ಕೇಸಿಂದ ನಮ್ಮ ಠಾಣಾ ಸಿಬ್ಬಂದಿಯವರು ತಿಳಿಸಿದ್ದಾರೆ. ಇನ್ನು ಮುಂದಿನ ನಡೆ ಏನಪ್ಪಾ ಅಂತಂದ್ರೆ ಈಗ ತಮ್ಮ ಮುಂದೆ ನಾವು ಹೇಳಂಗಿಲ್ಲ. ಯಾಕಪ್ಪ ಅಂತಂದ್ರ ಇದನ್ನೇ ಏನೈತಲ್ಲ ಬಂಡವಾಳ ಮಾಡ್ಕೊಂಡ್ ಕೇಸಿನ ಬೇರೆ ಒಂದು ದಿಕ್ಕನ್ನ ತಪ್ಪಿಸುವಂತ ಕೆಲಸವನ್ನ ಆಗುವಂತ ಸಾಧ್ಯತೆಗಳು ಬಹಳ ಅದಾವು. ಈಗಾಗ್ಲೇನು ಈಗ ನೀವು ಹಿಂದೇನು ಈಗ ಒಂದು 15 ದಿನದಿಂದ ನೋಡಿರ್ಬೋದು. ಅವತ್ತು ನಮ್ಮ ಗಾಣಿಗ ಸಮಾಜದ ಹಿರಿಯರು ಮತ್ತು ಮಹಿಳೆಯರು ಮಾತಾಡಿದಂತ ಮಾತುಗಳನ್ನ ತಿಳಿದುಕೊಂಡು ಇಡೀ ಕರ್ನಾಟಕದಾದ್ಯಂತ ಸಹಿತ ಇದು ವಿಷಯ ಸ್ಪ್ರೆಡ್ ಆಗಿದೆ. ಮುಂದಿನ ದಿನಮಾನಗಳಲ್ಲಿ ಇದು ನಂದ್ಯಾಳ ಗ್ರಾಮಕ್ಕೆ ಮಾತ್ರ ಸೀಮಿತವಾಗದೆ
ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಕೈಗೊಳ್ಳುವಂತ ಒಂದು ರೂಪರೇಷೆಗಳನ್ನ ನಾವು ಹೆಣೆದುಕೊಂಡು ಮುಂದಿನ ಕ್ರಮವನ್ನು ಕೈಗೊಳ್ತೀವಿ. ಇವತ್ತು ನೀವು ಹೋರಾಟ ಕೈಗೊಂಡಿದ್ದೀರಿ, ಆದ್ರೆ ಎದಕ್ಕೆ ನೀವು ಅಲ್ಲಿಗೆ ಸ್ಟಾಪ್ ಮಾಡಿದ್ರಿ? ಯಾಕಪ್ಪ ಅಂತಂದ್ರೆ ನಮ್ಮ ಏನು ಸ್ಥಳೀಯ ಅಧಿಕಾರಿಗಳು ಮತ್ತು ಒಳ್ಳೆ ಪೊಲೀಸ್ ಇಲಾಖೆಯವರು ಏನ್ ನಮ್ಮ ಹಾಕಿರುವಂತ ಟೆಂಟ್ಗಳನ್ನಾಗಿರ್ಬೋದು, ಅಲ್ಲಿ ಕೂತಿರುವಂತ ನಮ್ಮ ಗಾಣಿಗ ಸಮಾಜದ ಬಂಧುಗಳನ್ನಾಗಿರ್ಬೋದು ಲಾಠಿ ಚಾರ್ಜ್ ಮಾಡುವ ಮೂಲಕ ಮತ್ತು ಟೆಂಟ್ ಕಿತ್ತುವ ಮೂಲಕ ಏನೈತಲ್ಲ ಅವ್ರನ್ನ ಚೆದರಿಸಿದುವಂತ ಕೆಲಸ ಮಾಡಿದ್ರು. ಮತ್ತು ಅಲ್ಲಿ ಕೆಲವೊಂದಿಷ್ಟು ಜನರನ್ನ ಏನ್ ಮಾಡಿದ್ರು, ಅರೆಸ್ಟ್ ಮಾಡ್ಕೊಂಬಂದ ಮಣಗುಳಿ ಪೊಲೀಸ್ ಠಾಣೆಯಲ್ಲಿ ಸಹಿತ ಬಂಧಿಸಿ ಇಟ್ಟುಕೊಂಡಿದ್ದಾರೆ. ಅದಕ್ಕೋಸ್ಕರ ಏನೈತಲ್ಲ ಅಲ್ಲಿ ಸಾಕಷ್ಟು ಪೊಲೀಸ್ ಸಿಬ್ಬಂದಿಯವರನ್ನ ಬೀಡು ಬಿಟ್ಟು ಅಲ್ಲಿ ಸಮಾಜದ ಸದಸ್ಯರನ್ನ ಛಿದ್ರ ಮಾಡುವಂತ ಕೆಲಸವನ್ನ ಪೊಲೀಸ್ ಇಲಾಖೆ ಮತ್ತು ಸ್ಥಳೀಯ ಅಧಿಕಾರಿಗಳು ಮಾಡಿದ್ದಾರೆ. ಸ್ಥಳೀಯ ಅಧಿಕಾರಿಗಳಿಗೂ ಸಹಿತ ನಾನು ಇವತ್ತು ಒಂದು ನಿಮ್ಮ ಮೂಲಕ ಏನೈತಲ್ಲ ಒಂದು ಧನ್ಯವಾದಗಳನ್ನ ಸಲ್ಲಿಸಕ್ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದ್ರೆ ಗಾಣಿಗ ಸಮಾಜ ಇಡೀ ಜಗತ್ತಿಗೆ ಒಂದು ಬೆಳಕು ನೀಡುವಂತ ಸಮಾಜ. ಆ ಸಮಾಜ ಇವತ್ತು ಕತ್ಲಲ್ಲಿದೆ ಅನ್ನೋ ಕಾರಣಪ್ಪ ಅಂತಂದ್ರೆ ಸ್ಥಳೀಯ ಅಧಿಕಾರಿಗಳ ಕೈವಾಡನು ಸಹಿತನು ಅದ್ರ ಜೊತೆ ಇದೆ. ಮತ್ತು ಅದೇ ರೀತಿಯಾಗಿ ಸ್ಥಳೀಯ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಸ್ಥಳೀಯ ಶಾಸಕರ ಒಂದು ಮಾತಿಗೆ ಬದ್ಧರಾಗಿ ಅವರ ಕರ್ತವ್ಯವನ್ನ ಮಾಡ್ತಾ ಇದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಅವರೇ ಸಹಿತ ಅಧಿಕಾರಿಗಳಿಗೆ ಹೇಳ್ತಾ ಇದೀನಿ, ಇದೇ ಶಾಸಕರೇ ಮುಂದುವರಿಯಲ್ಲ, ಮುಂದೆ ಬರುವಂತ ಶಾಸಕರು ಸಹಿತ ಬೇರೆಯವರು ಇರ್ತಾರೆ. ಯಾಕಪ್ಪ ಅಂದ್ರೆ ಇವ್ರದ್ದು ಎಕ್ಸ್ಟೆಂಡೆಡ್ ಡೇಟ್ ಇರೋದು ಕೇಸಿಂದ ಕೇವಲ 5 ವರ್ಷಗಳ ಮಾತ್ರ, ನೀವಿರೋದು 60 ವರ್ಷಗಳ ಕಾಲ. ದಯವಿಟ್ಟು ಸಮಾಜದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ಆಗದಿರುವಂತ ನೋಡ್ಕೋಬೇಕಾಗಿರೋ ಜವಾಬ್ದಾರಿ ಅಧಿಕಾರಿಗಳದಿರ್ತೈತಿ. ದಯವಿಟ್ಟು ಅಧಿಕಾರಿಗಳಿಗೆ ಈ ಮೂಲಕ ವಿನಂತಿಯನ್ನು ಮಾಡ್ಕೋತೀನಿ, ಯಾವುದೇ ರೀತಿ ರಾಜಕೀಯ ವ್ಯಕ್ತಿಗಳಿಗೆ ಮತ್ತು ಅವರ ಒತ್ತಡಕ್ಕೆ ಬಲಿಯಾಗದೆ ನ್ಯಾಯಯುತವಾಗಿ ಸಂವಿಧಾನಯುತವಾಗಿ ನ್ಯಾಯವನ್ನು ಒದಗಿಸಿಕೊಡುವಂತ ಕೆಲಸವನ್ನು ಮಾನ್ಯ ಸ್ಥಳೀಯ ಅಧಿಕಾರಿಗಳು ಮಾಡ್ಬೇಕಂತ ಹೇಳಿಕೆಯಿಂದ ಈ ಮೂಲಕ ವಿನಂತಿಯನ್ನು ಮಾಡ್ಕೊಂತೀನಿ. ಲಾಠಿ ಚಾರ್ಜ್ ಆಗಿತ್ತು ಅಂತ ಹೇಳಿ ನಮಗ್ ಕೇಳಿ ಬಂದಿತ್ತು. ಹೌದು. ಎಷ್ಟು ಅದು ಲಾಠಿ ಚಾರ್ಜ್ ಆಗಿದಂತೂ ಸತ್ಯ. ಒಂದು 4 ರಿಂದ 5 ಯುವಕರಿಗೆ ಏನ್ ಮಾಡಿದಾರೆ, ಬಡ್ದಿದ್ದಾರೆ 4 ರಿಂದ 5 ಹುಡುಗರಿಗೆ ಬಡ್ದಿದ್ದಾರೆ. ನಾನು ಅವಾಗಲೇ ಹೇಳಿದೆ ನಿಮ್ಮ ಹತ್ರ ಏನಾದ್ರು ವಿಡಿಯೋ ಇದೆ ಅಂತ. ಆ ವಿಡಿಯೋ ಮಾಡಕ್ ಹೋದಂತ ಯುವಕರನ್ನು ಸಹಿತ ಕುತ್ತಿಗೆ ಪಟ್ಟ ಹಿಡಿದ ಕೇಸಿಂದ ವ್ಯಾನ್ ಅಲ್ಲಿ ಎಳೆದು ಹಾಕುವಂತ ಕೆಲಸವನ್ನು ಪೊಲೀಸ್ ಇಲಾಖೆಯವರು ಮಾಡಿದ್ದಾರೆ, ಪೊಲೀಸ್ ಸಿಬ್ಬಂದಿಯವರು ಮಾಡಿದ್ದಾರೆ. ಅದೇನೈತಿ ಆ ವಿಡಿಯೋಗಳು ಸಹಿತ ನಮ್ಮ ಹತ್ರ ಇಲ್ಲ. ದಯವಿಟ್ಟು ಆ ವಿಡಿಯೋಗಳು ಸಿಕ್ಕ ತಕ್ಷಣ ನಾವೇನೈತಲ್ಲ ಮುಂದಿನ ದಿನಮಾನಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅವನ್ನ ಹಾಕುವಂತ ಕೆಲಸವನ್ನ ಮಾಡ್ತಾ ಇದೀವಿ. ಯಾಕಪ್ಪ ಅಂತಂದ್ರೆ ಈಗ ಯಾವ ರೀತಿ ಶಾಂತಿಯುತವಾದಂತ ನಡಿಬೇಕಾದಂತ ಒಂದು ಹೋರಾಟವನ್ನ ಉಗ್ರ ರೂಪಕ್ಕೆ ಟರ್ನ್ ಮಾಡಿದಂತವರಿಗೆ ಮತ್ತು ಟರ್ನ್ ಮಾಡೋಕೆ ಆದೇಶ ಮಾಡಿದಂತ ಇದ್ರ ಹಿಂದೆ ಇರುವಂತ ಷಡ್ಯಂತರ ಮಾಡಿರುವಂತ ಎಲ್ಲರಿಗೂ ಸಹಿತ ಈ ಮೂಲಕ ಧನ್ಯವಾದವನ್ನ ಸಲ್ಲಿಸ್ತೀನಿ.